ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಬಿಟ್ ಟಾಕ್. ಸೊ ಇವತ್ತು ನಾವು ಮಾತಾಡ್ತಿರೋಂಥದ್ದು ಪ್ರೇಮ್ ಅವರ ಒಂದು ಸಿನಿಮಾ ಮೇಕಿಂಗ್ ಫಾರ್ಮುಲಾ ಬಗ್ಗೆ. ಅಂದ್ರೆ ಪ್ರೇಮ್ ಅವರು ಅವರ ಒಂದು ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಆಲ್ ಯಾವ ಫಾರ್ಮುಲಾಗಳನ್ನ ಬಳಸ್ತಾರೆ ಅಂತ. ಅಂದ್ರೆ ಇದು ಪ್ರೇಮ್ ಅವ್ರ ಬಗ್ಗೆ ಅಂತಾನೆ ಅಲ್ವಾ, ಆಲ್ಮೋಸ್ಟ್ ಆಲ್ ಎಲ್ಲಾ ಡೈರೆಕ್ಟರ್ಸ್ ಕೂಡ ಅವರ ಒಂದು ಸಿನಿಮಾ ಮೇಕಿಂಗ್ ಅಲ್ಲಿ ಅವರು ಒಂದು ಮೂವಿ ಮಾಡುವಂತ ಒಂದು ಸ್ಟೈಲ್ ಅಲ್ಲಿ ಒಂದು ಪ್ಯಾಟರ್ನ್ ಅಲ್ಲಿ ಒಂದು ಫಾರ್ಮುಲಾ ಇದ್ದೇ ಇರುತ್ತೆ. ನೀವು ಯಾವುದೇ ಡೈರೆಕ್ಟರ್ ನ ತಗೊಂಡ್ಬಿಡಿ, ಅವ್ರ ಎಲ್ಲಾ ಡೈರೆಕ್ಟರ್ಸ್ ಅಲ್ಲೂ ಸಮೇತ ಒಂದೊಂದು ಫಾರ್ಮುಲಾಸ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಆಲ್ ಅದೇ ಅವರ ಸಕ್ಸಸ್ ಮಂತ್ರ ಆಗಿರುತ್ತೆ. ಅಂದ್ರೆ ಆ ಪ್ಯಾಟರ್ನ್ ಅಲ್ಲಿ ಅವ್ರು ಸಿನಿಮಾ ಮಾಡಿದ್ರೆ, ಆ ಒಂದು ಫಾರ್ಮುಲಾಗಳ ಮೇಲೆ ಅವ್ರು ಸಿನಿಮಾ ಮಾಡಿ ಗೆದ್ದಿರ್ತಾರೆ. ಅಂಡ್ ನಾನು ಅದ್ರಲ್ಲಿ ಸ್ಟ್ರಾಂಗ್ ಇದ್ದೀನಿ, ಅದ್ರಲ್ಲಿ ನಾನು ಗೆಲ್ತೀನಿ ಅಂತ ಹೇಳಿ ಆಲ್ಮೋಸ್ಟ್ ಸುಮಾರಷ್ಟು ಡೈರೆಕ್ಟರ್ಸ್ ಗಳು ಸಮೇತ ಅದೇನೇ ಇರೋದು. ನಮ್ ಕನ್ನಡದಲ್ಲೂ ಕೂಡ ಕೆಲವು ಡೈರೆಕ್ಟರ್ಸ್ ಗಳು ಅದೇ ಪ್ಯಾಟರ್ನ್ ಅಲ್ಲಿ ಹೋಗ್ತಾರೆ. ಹಿಂದಿಲಾಗ್ಲಿ ತೆಲುಗುಲಾಗ್ಲಿ ಎಲ್ಲರೂ ಸಮೇತ ಅಷ್ಟೇ. ನಮ್ ಸೂರ್ಯ ಅವರು ರಾ ಅನ್ನೋ ಒಂದು ಫಾರ್ಮುಲಾಗಳ ಮೇಲೆ ಹೋಗ್ತಾರೆ. ಯೋಗರಾಜ್ ಭಟ್ ಅವರು ಫೀಲ್ ಗುಡ್ ಅನ್ನೋಂತ ಒಂದು ಫಾರ್ಮುಲಾಗಳ ಮೇಲೆ ಹೋಗ್ತಾರೆ. ಹರ್ಷ ಅವರು ಆಂಜನೇಯ ಅನ್ನೋಂತ ಒಂದು ಭಕ್ತಿ ಮೇಲೆ ಫಾರ್ಮುಲಾ ಕಡೆ ಹೋಗ್ತಾರೆ. ಅಂಡ್ ವೆಟ್ರಿಮಾರ್ ಅನ್ನೋರು ಅವರು ಲೋಕಲ್ ರಾ ನಡೆದಿರುವಂತಹ ರಿಯಲ್ ಇನ್ಸಿಡೆಂಟ್ ಗಳ ಮೇಲೆ ಹೋಗ್ತಾರೆ. RGV ಅವರು ಕೂಡ ರಿಯಲ್ ಇನ್ಸಿಡೆಂಟ್ ಮೇಲೆ ಹೋಗ್ತಾರೆ. ಅಂಡ್ ಈಗ ರಾಜಮೌಳಿ ಅವರು ಅಂತ ಹೇಳಿ ತಗೊಂಡ್ರೆ ಅವರು ಲಾರ್ಜರ್ ದೆನ್ ಲೈಫ್ ಅನ್ನೋಂಥ ಒಂದು ಫಾರ್ಮುಲಾ ಮೇಲೆ ಹೋಗ್ತಾರೆ. ಅಂದ್ರೆ ನೆವರ್ ಸೀನ್ ಬಿಫೋರ್ ಅನ್ನೋಂಥ ಒಂದು ಫಾರ್ಮುಲಾ ಮೇಲೆ ಹೋಗ್ತಾರೆ. ಅದಕ್ಕೋಸ್ಕರ ವರ್ಷಾನ್ಗಟ್ಲೆ ವರ್ಕ್ ಮಾಡಿ, ವರ್ಷಾನ್ಗಟ್ಲೆ ಅದನ್ನ ಪ್ರಿಪೇರ್ ಆಗಿ ಅದನ್ನ ಸ್ಕ್ರೀನ್ ಮೇಲೆ ತರ್ತಾರೆ. ಸೊ ಈ ರೀತಿ ಎಲ್ಲಾ ಡೈರೆಕ್ಟರ್ ಗಳಿಗೂ ಸಮೇತ ಒಂದೊಂದು ಫಾರ್ಮುಲಾ ಇರುತ್ತೆ. ಸೊ ಇವತ್ತು ನಾನು ಪ್ರೇಮ್ಸ್ ಅವರ ಸಿನಿಮಾಗಳಲ್ಲಿ ಅವರು ಬಳಸಿರುವಂತ ಕೆಲವು ಫಾರ್ಮುಲಾಗಳು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಸಿನಿಮಾಗಳಲ್ಲೂ ಸಮೇತ ನಿಮಗೆ ಈ ಫಾರ್ಮುಲಾಗಳು ಸಿಕ್ಕೇ ಸಿಗ್ತವೆ. ಸೊ ಆ ರೀತಿ ಆದಂತಹ ಕೆಲವು ಫಾರ್ಮುಲಾಗಳನ್ನ ನಾನು ಕಂಡು ಹಿಡಿದು ನಿಮ್ಮ ಮುಂದೆ ತಂದಿದ್ದೀನಿ, ನಾನು ಡಿಕೋಡ್ ಮಾಡಿ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಈ ವಿಡಿಯೋಲಿ ಅದನ್ನೆಲ್ಲದನ್ನು ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಇಷ್ಟ ಆದ್ರೆ, ನಾನು ಹೇಳ್ತಿರೋದು ಕರೆಕ್ಟ್ ಅಂತ ಅನ್ಸಿದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಪ್ರೇಮ್ ಅವರು ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ ಆಲ್ 20 ವರ್ಷಗಳ ಮೇಲಾಗಿದೆ, 25 ವರ್ಷಗಳ ಮೇಲಾಗಿದೆ. ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿರೋದ್ರನ್ನ ಲೆಕ್ಕ ಹಾಕಿದ್ರೆ 25 ವರ್ಷದ ಮೇಲೇನೆ ಆಗಿದೆ. ಸೊ ಈ ಇದ್ರಲ್ಲಿ ಅವರು 9 ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಸೊ ರೀಸೆಂಟ್ ಆಗಿ KD ಸಿನಿಮಾನ ಸೇರಿಸಿ ಅವರು 9 ಸಿನಿಮಾಗಳ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ನಾನು ಅದರ ಫಸ್ಟ್ ಲಿಸ್ಟ್ ಒಂದು ಹೇಳ್ಬಿಡ್ತೀನಿ. ಅವ್ರ ಸಿನಿಮಾಗಳು ಯಾವ್ಯಾವು, ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾಗಳು ಯಾವ್ಯಾವ ಅಂತ ಹೇಳಿ ಮೊದಲು ನಾನು ನಿಮಗೆ ಹೇಳ್ಬಿಡ್ತೀನಿ. ಸೊ ಅದಾದ ನಂತರ ನಾವು ಡಿಸ್ಕಸ್ ಮಾಡುವಂತಹ ಫಾರ್ಮುಲಾಗಳನ್ನ ಆ ಸಿನಿಮಾಗಳಿಗೆ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಪ್ರೇಮ್ ಅವರ ಮೊದಲನೇ ಸಿನಿಮಾ ಬಂದ್ಬಿಟ್ಟು ಕರಿಯ, ಎರಡನೇ ಸಿನಿಮಾ ಬಂದ್ಬಿಟ್ಟು ಎಕ್ಸ್ಕ್ಯೂಸ್ ಮೀ, ಮೂರನೇ ಸಿನಿಮಾ ಬಂದ್ಬಿಟ್ಟು ಜೋಗಿ, 4ನೇದು ಪ್ರೀತಿ ಏಕೆ ಭೂಮಿ ಮೇಲಿದೆ, 5ನೇದು ದ ರಾಜ್ ಶೋಮ್ಯಾನ್, 6ನೇದು ಜೋಗಯ್ಯ, 7ನೇದು ವಿಲ್ಲನ್, 8ನೇದು ಏಕಲವ್ಯ, 9ನೇದು KD. ಸೊ ಇದಿಷ್ಟು ಪ್ರೇಮ್ಸ್ ಅವರ ಸಿನಿಮಾಗಳ ಒಂದು ಲಿಸ್ಟ್. ಸೊ ಈಗ ನಾವು ಫಾರ್ಮುಲಾಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಆಲ್ಮೋಸ್ಟ್ ಆಲ್ ನಾವೀಗ ಡಿಸ್ಕಸ್ ಮಾಡುವಂತ ಫಾರ್ಮುಲಾಗಳು ಪ್ರೇಮ್ ಅವರ ಎಲ್ಲ ಸಿನಿಮಾಗಳಿಗೂ ಅಪ್ಲೈ ಆಗೇ ಆಗುತ್ತೆ. ಸೊ ಒಂದಲ್ಲ ಒಂದು ಫಾರ್ಮುಲಾ, ಒಂದಲ್ಲ ಒಂದು ರೀತಿ ಪ್ರೇಮ್ ಅವರ ಸಿನಿಮಾಗಳಿಗೆ ಕನೆಕ್ಟ್ ಆಗೇ ಆಗುತ್ತೆ. ಸೊ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಾರ್ಮುಲಾ ನಂಬರ್ 1. ಸೊ ಪ್ರೇಮ್ ಅವರ ಎಲ್ಲ ಸಿನಿಮಾಗಳಲ್ಲೂ ಸಮೇತ ಅವರ ಮೊದಲನೇ ಫಾರ್ಮುಲಾ ಏನಂತ ಹೇಳಿದ್ರೆ, ಹಳ್ಳಿಯಿಂದ ಹೀರೋ, ಒಬ್ಬ ಅಮಾಯಕ ಹೀರೋ ಸಿಟಿಗೆ ಬರ್ತಾನೆ. ಸೊ ಆಲ್ಮೋಸ್ಟ್ ಆಲ್ ನೀವು ಎಲ್ಲ ಸಿನಿಮಾಗಳನ್ನ ತಗೊಳ್ಳಿ, ಕರಿಯದಲ್ಲಿ ಬಿಟ್ಟು ಆಲ್ಮೋಸ್ಟ್ ಆಲ್ ಎಲ್ಲ ಸಿನಿಮಾಗಳಲ್ಲೂ ಸಮೇತ ಹಳ್ಳಿಯಿಂದಾನೇ ಹೀರೋ ಸಿಟಿಗೆ ಬರ್ತಾನೆ. ಸೊ ನೀವು ಜೋಗಿ ಸಿನಿಮಾದಲ್ಲಿ ತಗೊಳ್ಳಿ, ಎಕ್ಸ್ಕ್ಯೂಸ್ ಮಿ ಸಿನಿಮಾದಲ್ಲಿ ತಗೊಳ್ಳಿ, ಅಜಯ್ ರಾವ್ ಅವರು ಹಳ್ಳಿಯಿಂದ ಸಿಟಿಗೆ ಬರ್ತಾರೆ. ಜೋಗಿ ಸಿನಿಮಾದಲ್ಲಿ ಶಿವಣ್ಣ ಸಿಟಿಯಿಂದ ಹಳ್ಳಿಗೆ ಬರ್ತಾರೆ. ಪ್ರೀತಿ ಏಕೆ ಭೂಮಿ ಮೇಲಿದೆ ಅನ್ನೋಂಥ ಸಿನಿಮಾದಲ್ಲಿ ಸಮೇತ ಹೀರೋಯಿನ್ ಹಳ್ಳಿಯಿಂದ ಸಿಟಿಗೆ ಬರ್ತಾರೆ. ರಾಜ್ ಶೋಮ್ಯಾನ್ ಅನ್ನೋ ಸಿನಿಮಾದಲ್ಲಿ ಅಪ್ಪು ಅವರು ಕೂಡ ಹಳ್ಳಿಯಿಂದ ಹೀರೋ ಆಗ್ಬೇಕು ಅಂತ ಹೇಳಿ ಸಿಟಿಗೆ ಬಂದಿರ್ತಾರೆ. ಅಂಡ್ ನೆಕ್ಸ್ಟ್ ಜೋಗಯ ಸಿನಿಮಾದಲ್ಲೂ ಕೂಡ ಶಿವರಾಜ್ ಕುಮಾರ್ ಅವರು ಹಳ್ಳಿಯಿಂದ ಮತ್ತೆ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಅಂಡ್ ವಿಲನ್ ಸಿನಿಮಾದಲ್ಲೂ ಕೂಡ ಶಿವಣ್ಣ ಹಳ್ಳಿಯಿಂದ ಬೆಂಗಳೂರಿಗೆ ಬರ್ತಾರೆ. ಸೊ ಪ್ರೇಮ್ ಅವರು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಸಿನಿಮಾಗಳಲ್ಲಿ ಹೀರೋ ಹಳ್ಳಿಯಿಂದಾನೇ ಸಿಟಿಗೆ ಬರ್ತಾನೆ. ಅದು ಪ್ರೇಮ್ ಅವರ ಒಂದು ಫಾರ್ಮುಲಾ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಆಡಿಯನ್ಸ್ ನ ಒಂದು ಅಟೆನ್ಷನ್ ಗ್ರಾಬ್ ಅಂದ್ರೆ ಒಂದು ಸೆಟ್ ಆಗುತ್ತೆ. ಅಂದ್ರೆ ಪಾಪ ಹಳ್ಳಿಯಿಂದ ಬಂದಿದ್ದಾನೆ, ಅವನಿಗೆ ಸಿಟಿಲಿ ಏನಾಗ್ಬೋದು, ಏನಕ್ಕೆ ಅವ್ನು ಸಿಟಿಗೆ ಬರ್ತಿದ್ದಾನೆ ಅನ್ನೋ ಒಂದು ಅಂಶ ಏನಿರುತ್ತೆ, ಅದು ಆಡಿಯನ್ಸ್ ಅಲ್ಲಿ ಒಂದು ಇಂಟ್ರೆಸ್ಟ್ ಅನ್ನ ಹೆಚ್ಚಿಸುತ್ತೆ. ಸೊ ಹಾಗಾಗಿ ಪ್ರೇಮ್ ಅವರ ಸ್ಟಾರ್ಟಿಂಗ್ ಮೂವೀಸ್ ನ ಒಂದು ಸ್ಟಾರ್ಟಿಂಗ್ ಪೋರ್ಷನ್ ಅಲ್ಲಿನೇ ಹೀರೋ ಹಳ್ಳಿಯಿಂದ ಸಿಟಿಗೆ ಬರ್ತಾನೆ. ಸೊ ಇದು ಪ್ರೇಮ್ ಅವರ ಫಾರ್ಮುಲಾ ನಂಬರ್ 1 ಆಗಿರುತ್ತೆ. ಸೊ ಇನ್ನು ಫಾರ್ಮುಲಾ ನಂಬರ್ 2. ಈಗ ಹಳ್ಳಿಯಿಂದ ಬಂದಿರುವಂತಹ ಒಬ್ಬ ಹೀರೋ ಸಿಟಿಗೆ ಏನಕ್ಕೆ ಬಂದಿದ್ದಾನೆ ಅಂದ್ರೆ, ಅವನು ಏನೋ ಒಂದು ಹುಡುಕೋಕೆ ಬಂದಿರ್ತಾನೆ. ಸೊ ಇದು ಸೆಕೆಂಡ್ ಫಾರ್ಮುಲಾ. ನೀವು ಎಲ್ಲಾ ಸಿನಿಮಾಗಳಲ್ಲೂ ನಾನು ಹೇಳ್ತಾ ಹೋಗ್ತೀನಿ, ಆಲ್ಮೋಸ್ಟ್ ಆಲ್ ಪ್ರೇಮ್ ಅವರ ಎಲ್ಲಾ ಸಿನಿಮಾಗಳಲ್ಲೂ ಸಮೇತ ಹೀರೋ ಏನೋ ಒಂದನ್ನ ಹುಡುಕೊಂಡು ಬರ್ತಾನೆ. ಯಾರೋ ಒಬ್ಬ ವ್ಯಕ್ತಿನ ಹುಡುಕೊಂಡ್ ಬರ್ತಾನೆ, ಯಾವ್ದೋ ಒಂದು ಸಂಬಂಧನ ಹುಡುಕೊಂಡ್ ಬರ್ತಾನೆ. ಅಂದ್ರೆ ದ ಹೀರೋ ಕಮ್ಸ್ ಇನ್ ಸರ್ಚ್ ಆಫ್ ಸಮಥಿಂಗ್. ಸೊ ಏನೋ ಒಂದು ಹುಡುಕೊಂಡ್ ಬಂದೇ ಬರ್ತಾನೆ. ಅದೊಂದು ಸಂಬಂಧನ ಹುಡುಕೊಂಡ್ ಬರ್ತಾನೆ, ಅಥವಾ ಒಂದು ವ್ಯಕ್ತಿನ ಹುಡುಕೊಂಡ್ ಬರ್ತಾನೆ, ಅಥವಾ ಏನಾದ್ರೂ ಒಂದು ಹುಡುಕೊಂಡು ಬಂದೇ ಬರ್ತಾನೆ. ಸೊ ಈ ರೀತಿ ಏನೋ ಒಂದು ಸರ್ಚ್ ಅಲ್ಲಿನೇ ಹೀರೋ ಹಳ್ಳಿಯಿಂದ
ಬೆಂಗಳೂರಿಗೆ ಆಲ್ಮೋಸ್ಟ್ ಆಲ್ ಬೆಂಗಳೂರನ್ನೇ ಬಳಸಿರ್ತಾರೆ. ಸೊ ಅದಕ್ಕೆ ನಾನು ಬೆಂಗಳೂರು ಅಂತ ಹೇಳ್ತಿದ್ದೀನಿ. ಸೊ ಬೆಂಗಳೂರಿಗೆ ಬರ್ತಾನೆ. ಸೊ ಇದನ್ನ ನೀವೀಗ ನೆಕ್ಸ್ಟ್ ಅಪ್ಲೈ ಮಾಡ್ತಾ ಬರೋಣ. ಸೊ ಮೊದಲನೇ ಸಿನಿಮಾ ಕರಿಯ ಸಿನಿಮಾದಲ್ಲಿ ತಗೊಳ್ಳಿ, ದರ್ಶನ್ ಅವರು ಹೀರೋಯಿನ್ ನ ಹುಡುಕ್ತಾ ಇರ್ತಾರೆ. ಅಂಡ್ ಎರಡನೇ ಸಿನಿಮಾದಲ್ಲಿ ಅಜಯ್ ರಾವ್ ಅವರು ಬಂದು ಹೀರೋಯಿನ್ ರಮ್ಯಾನ ಹುಡುಕ್ತಾ ಇರ್ತಾರೆ. ಅವರಿಬ್ರು ಲವ್ ಅಲ್ಲಿ ಇರ್ತಾರೆ. ಸೊ ಅವರಿಬ್ರು ಒಬ್ರಿಗೊಬ್ರು ಮಕ ನೋಡಿರೋದಿಲ್ಲ, ಬಟ್ ಆದ್ರೂ ಅವರು ಹುಡುಕ್ತಾ ಇರ್ತಾರೆ. ಸೊ ಈಗ ಜೋಗಿ ಸಿನಿಮಾದಲ್ಲಿ ಶಿವಣ್ಣ ಬಂದ್ಬಿಟ್ಟು ಅವ್ರ ತಾಯಿನ ಬೆಂಗಳೂರಲ್ಲಿ ಹುಡುಕ್ತಾ ಇರ್ತಾರೆ. ಅಂಡ್ ತಾಯಿ ಮಗನ ಬಂದು ಹುಡುಕ್ತಾ ಇರ್ತಾರೆ ಬೆಂಗಳೂರಲ್ಲಿ. ಸೊ ಇದು ಕೂಡ ಸರ್ಚ್ ಆಫ್ ಸಮಥಿಂಗ್ ಅನ್ನೋದೇ ಬರುತ್ತೆ. ನೆಕ್ಸ್ಟ್ ಪ್ರೀತಿ ಏಕೆ ಭೂಮಿ ಮೇಲಿದೆ ಸಿನಿಮಾದಲ್ಲೂ ಕೂಡ ಪ್ರೇಮು ಮತ್ತೆ ಹೀರೋಯಿನ್ ಇಬ್ರು ಕೂಡ ಸರ್ಚ್ ಆಫ್ ಸಮಥಿಂಗ್ ಅಂದ್ರೆ ಇಬ್ರು ಒಬ್ರನ್ನೊಬ್ರನ್ನ ಹುಡ್ಕೋದ್ರಲ್ಲಿನೇ ಇರ್ತಾರೆ. ಅಂಟಿಲ್ ಸಿನಿಮಾ ಕ್ಲೈಮ್ಯಾಕ್ಸ್ ವರ್ಗು ಒಬ್ರಿಗೊಬ್ರನ್ನ ಹುಡುಕ್ತಾನೆ ಇರ್ತಾರೆ. ಅಂಡ್ ರಾಜ್ ಸಿನಿಮಾದಲ್ಲೂ ಕೂಡ ಅಪ್ಪು ಅವರು ಹೀರೋಯಿನ್ ನ ಹುಡುಕ್ತಾ ಹೋಗ್ತಾರೆ. ಅದಾದ್ಮೇಲೆ ಜೋಗಯ್ಯ ಸಿನಿಮಾದಲ್ಲೂ ಕೂಡ ಶಿವರಾಜ್ ಕುಮಾರ್ ಅವ್ರನ್ನ ಎಲ್ಲರೂ ಹುಡುಕ್ತಾ ಇರ್ತಾರೆ, ಜೋಗಿಯಲ್ಲಿ ಅಂತ. ಅದಾದ್ಮೇಲೆ ಶಿವಣ್ಣ ಬೆಂಗಳೂರಿಗೆ ಬಂದ್ಮೇಲೆ ಅವ್ರು ಯಾರು ಫೇಕ್ ಜೋಗಿ ಯಾರು ಅಂತ ಹೇಳಿ ಶಿವಣ್ಣ ಹುಡುಕೋಕ್ ಶುರು ಮಾಡ್ತಾರೆ. ಸೊ ನೆಕ್ಸ್ಟ್ ವಿಲನ್ ಸಿನಿಮಾ ತಗೊಳ್ಳಿ, ವಿಲನ್ ಸಿನಿಮಾದಲ್ಲಿ ಶಿವಣ್ಣ ಸುದೀಪ್ ಅವ್ರನ್ನ ಹುಡುಕೊಂಡು ಹೋಗ್ತಾರೆ. ಅಂಡ್ ಏಕಲವ್ಯ ಸಿನಿಮಾದಲ್ಲಿ ತಗೊಳ್ಳಿ, ಹೀರೋಯಿನ್ ನ ಹುಡುಕ್ತಾನೆ ಇರ್ತಾನೆ. ಸೊ ಪ್ರೇಮ್ ಅವರ ಒಂದು ಎರಡನೇ ಫಾರ್ಮುಲಾ ಬಂದ್ಬಿಟ್ಟು ಹುಡುಕೋದು. ಹೀರೋ ಸರ್ಚ್ ಸಮಥಿಂಗ್, ಏನೋ ಒಂದು ಹುಡುಕೋದಕ್ಕೆ ಹೊರಟಿರ್ತಾನೆ ಹೀರೋ. ಇಲ್ಲಿ ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಆಡಿಯನ್ಸ್ ಅಲ್ಲಿ ಮತ್ತೊಂದು ಅಟೆನ್ಷನ್ ಗ್ರಾಬ್ ಆಗುತ್ತೆ, ಮತ್ತೊಂದು ಇಂಟ್ರೆಸ್ಟ್ ಬಿಲ್ಡ್ ಆಗುತ್ತೆ. ಅಂದ್ರೆ ಹೀರೋ ಏನನ್ನ ಹುಡುಕ್ತಾ ಇದ್ದಾನೆ, ಅದು ಸಿಗುತ್ತಾ ಸಿಗಲ್ವಾ? ಸೊ ಏನಾಗ್ಬೋದು, ಅಯ್ಯೋನ್ ಏನ್ ಹುಡುಕ್ತಾ ಇದ್ದಾನೆ, ಅದಾಗುತ್ತಾ, ಆಗೋ ಕೆಲ್ಸನ, ಆಗದೆ ಇರೋ ಕೆಲ್ಸನ, ಬೆಂಗಳೂರಲ್ಲಿ ಅವನಿಗೆ ಸಿಗುತ್ತಾ, ಸಿಗದೆ ಹೋದ್ರೆ ಹೇಗೆ, ಸಿಕ್ಕಿದ್ರೆ ಹೇಗೆ, ಈ ರೀತಿಯಾದಂತಹ ಒಂದು ಪ್ರಶ್ನೆಗಳಿಂದ ಸಿನಿಮಾ ಮೇಲೆ ಆಡಿಯನ್ಸ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಪ್ರೇಮ್ಸ್ ಅವರ ಎಲ್ಲ ಸಿನಿಮಾಗಳಲ್ಲೂ ಸಮೇತ ಹೀರೋ ಏನನ್ನಾದ್ರೂ ಹುಡುಕೊಂಡು ಹೋಗ್ತಾ ಇರ್ತಾನೆ. ಪ್ರೇಮ್ ಅವರ ಸಿನಿಮಾಗಳಲ್ಲಿ ಇದು ಎರಡನೇ ಫಾರ್ಮುಲಾ ಆಗಿರುತ್ತೆ. ಅಂಡ್ ಫಾರ್ಮುಲಾ ನಂಬರ್ 3. ಸೊ ಪ್ರೇಮ್ಸ್ ಅವರ ಸಿನಿಮಾ ಮೇಕಿಂಗ್ ಅಲ್ಲಿ ಫಾರ್ಮುಲಾ ನಂಬರ್ 3 ಏನಂತ ಹೇಳಿದ್ರೆ ಅದು ಸೆಂಟಿಮೆಂಟ್ ಕನೆಕ್ಷನ್. ಅದು ತಾಯಿ ಮಗನ್ ಸೆಂಟಿಮೆಂಟ್ ಕನೆಕ್ಷನ್, ಅಣ್ಣ ತಮ್ಮಂದ್ರ ಸೆಂಟಿಮೆಂಟ್ ಕನೆಕ್ಷನ್, ಹೀರೋಯಿನ್ ನಡುವೆ ಇರುವಂತಹ ಒಂದು ಸೆಂಟಿಮೆಂಟ್ ಕನೆಕ್ಷನ್. ಆಲ್ಮೋಸ್ಟ್ ಅಲ್ಲೂ ನೀವು ಎಲ್ಲಾ ಸಿನಿಮಾಗಳಲ್ಲೂ ಅಬ್ಸರ್ವ್ ಮಾಡ್ತಾ ಬನ್ನಿ. ಕರಿಯ ಸಿನಿಮಾ ತಗೊಳ್ಳಿ, ಕರಿಯ ಸಿನಿಮಾದಲ್ಲಿ ದರ್ಶನ್ ಅವ್ರಿಗೆ ಮತ್ತೆ ಹೀರೋಯಿನ್ಗೆ ಸೆಂಟಿಮೆಂಟ್ ಕನೆಕ್ಷನ್ ಇರುತ್ತೆ, ಒಂದು ಲವ್ ಇರುತ್ತೆ. ಸೊ ಇಬ್ರು ಅವರು ಒಬ್ರಿಗೊಬ್ರು ಹುಡುಕ್ತಾ ಇರ್ತಾರೆ. ಈ ಕಡೆ ನೆಕ್ಸ್ಟ್ ಎಕ್ಸ್ಕ್ಯೂಸ್ ಮಿ ಸಿನಿಮಾ ತಗೊಳ್ಳಿ, ಅಲ್ಲೂ ಕೂಡ ಒಂದು ಲವ್ ಇರುತ್ತೆ, ಸೆಂಟಿಮೆಂಟ್ ಇರುತ್ತೆ, ಮದರ್ ಸೆಂಟಿಮೆಂಟ್ ಇರುತ್ತೆ. ಮೇನ್ಲಿ ಒಂದು ಹಾರ್ಡ್ಲಿ ಹಿಟ್ ಆಗಿರುವಂತಹ ಮದರ್ ಸೆಂಟಿಮೆಂಟ್ ಇರುತ್ತೆ. ಇನ್ನು ಜೋಗಿ ಸಿನಿಮಾ, ಅದ್ರ ಬಗ್ಗೆ ಅಂತೂ ನಾವು ಮಾತಾಡೋ ಅವಶ್ಯಕತೆನೇ ಇಲ್ಲ. ಅದು ಪ್ರತಿಯೊಬ್ಬರು ಕಣ್ಣಲ್ಲಿ ಸೆಂಟಿಮೆಂಟ್ ಇಂದಾನೆ ಕಣ್ಣಲ್ಲಿ ನೀರ್ ಹಾಕ್ಸಿರುವಂತಹ ಒಂದು ಸಿನಿಮಾ ಜೋಗಿ ಸಿನಿಮಾ. ಸೊ ಅಲ್ಲೂ ಕೂಡ ಸೆಂಟಿಮೆಂಟ್ ಕನೆಕ್ಷನ್ ಪ್ರೇಮ್ ಅವರು ಬಳಸ್ಕೊಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಪ್ರೀತಿ ಏಕೆ ಭೂಮಿ ಮೇಲಿದೆ ಸಿನಿಮಾದಲ್ಲಿ, ಅದರಲ್ಲೂ ಕೂಡ ಪ್ರೇಮ್ ಅವರು ಅವ್ರ ತಾಯಿ ಜೊತೆ ಒಂದು ಸೆಂಟಿಮೆಂಟ್ ಕನೆಕ್ಷನ್ ನ ಬಿಲ್ಡ್ ಮಾಡಿದ್ದಾರೆ. ಅದಾದ್ಮೇಲೆ ಹೀರೋಯಿನ್ ಜೊತೆ ಒಂದು ಸೆಂಟಿಮೆಂಟ್ ಕನೆಕ್ಷನ್ ನ ಬಿಲ್ಡ್ ಮಾಡಿದ್ದಾರೆ. ಅದಾದ ನಂತರ ರಾಜ್ ಸಿನಿಮಾದಲ್ಲಿ ತಗೊಳ್ಳಿ, ರಾಜ್ ಸಿನಿಮಾದಲ್ಲೂ ಕೂಡ ತಾಯಿ ಸೆಂಟಿಮೆಂಟ್ ನ ಇಟ್ಟಿದ್ದಾರೆ. ಸೊ ಅಪ್ಪು ಅವರು ಹೀರೋ ಆಗ್ತಾರ ಇಲ್ವಾ ಅನ್ನೋ ಅಂತ ಒಂದು ಸೆಂಟಿಮೆಂಟ್ ಇಟ್ಟಿದ್ದಾರೆ. ಜೋಗಯ್ಯ ಸಿನಿಮಾ ತಗೊಳ್ಳಿ, ಜೋಗಯ್ಯ ಸಿನಿಮಾದಲ್ಲೂ ಕೂಡ ಒಂದು ಲವರ್ ಸೆಂಟಿಮೆಂಟ್ ನ ಇಟ್ಟಿದ್ದಾರೆ. ಜೋಗಿ ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟ್ ನ ಇಟ್ಟಿದ್ರು, ಜೋಗಯ್ಯ ಸಿನಿಮಾದಲ್ಲಿ ಲವರ್ ಸೆಂಟಿಮೆಂಟ್ ನ ಇಟ್ಟಿದ್ದಾರೆ. ಅಂಡ್ ವಿಲನ್ ಸಿನಿಮಾ ತಗೊಳ್ಳಿ, ವಿಲನ್ ಸಿನಿಮಾದಲ್ಲೂ ಅಷ್ಟೇ ಅಗೇನ್ ತಾಯಿ ಸೆಂಟಿಮೆಂಟ್ ಇದೆ. ಅದ್ರ ಜೊತೆ ಶಿವಣ್ಣ ಮತ್ತೆ ಸುದೀಪ್ ನಡುವೆ ಇರುವಂತಹ ಒಂದು ಸೆಂಟಿಮೆಂಟ್ ಕೂಡ ಇದೆ. ಅದಾದ ನಂತರ ಏಕಲವ್ಯ ಸಿನಿಮಾ ತಗೊಳ್ಳಿ, ಅದ್ರಲ್ಲೂ ಕೂಡ ಹೀರೋಗೆ ಹೀರೋಯಿನ್ ಮೇಲೆ ಇರುವಂತಹ ಒಂದು ಸೆಂಟಿಮೆಂಟ್ ಇರುತ್ತೆ. ಈಗ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ಕೆಡಿ ಸಿನಿಮಾ ತಗೊಳ್ಳಿ, ಅದ್ರಲ್ಲೂ ಕೂಡ ಧ್ರುವ ಸರ್ಜಾ ಅವ್ರಿಗೆ ಅವರ ಅಣ್ಣನ ಮೇಲೆ ಒಂದು ಸೆಂಟಿಮೆಂಟ್ ಕಾರ್ನರು ಇದ್ದೇ ಇರುತ್ತೆ. ಸೊ ಪ್ರೇಮ್ ಅವರ ಒಂದು ಮೂರನೇ ಫಾರ್ಮುಲಾ ಬಂದ್ಬಿಟ್ಟು ಸೆಂಟಿಮೆಂಟ್ ನ ಬಿಲ್ಡ್ ಮಾಡೋದು. ಅಂದ್ರೆ ಎಮೋಷನಲ್ ಸೆಂಟಿಮೆಂಟ್ ಸೀನ್ಸ್ ಗಳನ್ನ ಬಿಲ್ಡ್ ಮಾಡೋದು, ಕನೆಕ್ಷನ್ಸ್ ನ ಬಿಲ್ಡ್ ಮಾಡೋದು, ತಾಯಿಗೆ, ಮಗನಿಗೆ, ಅಣ್ಣನಿಗೆ, ತಮ್ಮನಿಗೆ, ಲವ್ವರ್ಸ್ಗೆ, ಫ್ರೆಂಡ್ಸ್ ಗಳ ಮಧ್ಯೆ. ಸೊ ಈ ರೀತಿಯಾದಂತಹ ಒಂದು ಎಮೋಷನಲ್ ಆರ್ಕ್ ಅನ್ನ ಕೊಟ್ಟು ಎಮೋಷನಲ್ ಸೆಂಟಿಮೆಂಟ್ ಒಂದು ಕನೆಕ್ಷನ್ ನ ಬಿಲ್ಡ್ ಮಾಡೋದು ಪ್ರೇಮ್ ಅವ್ರನ್ನ ಮೂರನೇ ಫಾರ್ಮುಲಾ ಆಗಿರುತ್ತೆ. ಸೊ ಫಾರ್ಮುಲಾ ನಂಬರ್ 4 ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ ಸೀಟೆಡ್ ಸರ್ಚಿಂಗ್ ಸೀನ್ಗಳಾಗಿರುತ್ತೆ. ಅಂದ್ರೆ ನಾ ಮುಂಚೆನೆ ಹೇಳಿದೆ, ಹೀರೋ ಏನನ್ನಾದ್ರೂ ಒಂದು ಹುಡುಕ್ತಾ ಇರ್ತಾನೆ, ಇದು ಫಾರ್ಮುಲಾ 2 ಆಗಿರುತ್ತೆ. ಏನನ್ನಾದ್ರೂ ಹುಡುಕ್ತಾನಲ್ವಾ, ಸೊ ಈಗ ಸಿನಿಮಾ ಕ್ಯಾರಿ ಆಗ್ತಾ ಈ ಫಾರ್ಮುಲಾ 4 ನ ಪ್ರೇಮ್ ಅವರು ಬಳಸ್ಕೊಳ್ತಾರೆ. ಅಂದ್ರೆ ಏನ್ ಹುಡುಕ್ತಾ ಇರ್ತಾರಲ್ಲ ಈ ಹೀರೋ, ಯಾವ ಕ್ಯಾರೆಕ್ಟರ್ನ ಹುಡುಕ್ತಾ ಇರ್ತಾನೆ, ಯಾವ ಸಂಬಂಧನ ಹುಡುಕ್ತಾ ಇರ್ತಾನೆ, ಆ ಸಂಬಂಧ ಆ ಸಿನಿಮಾದಲ್ಲಿ ಅವನಿಗೆ ಅಲ್ಲೇ ಅಕ್ಕಪಕ್ಕದಲ್ಲೇನೆ ಅಡ್ಡಾಡ್ತಾ ಇರುತ್ತೆ. ಬಟ್ ಅವನ ಕಣ್ಣಿಗೆ ಕಾಣೋದಿಲ್ಲ, ಮತ್ತೆ ಅವನಿಗೆ ಅದು ಸಿಗೋದಿಲ್ಲ. ಸೊ ಈ ರೀತಿಯಾದಂತಹ ಸೀಟೆಡ್ ಅಂದ್ರೆ ಆಡಿಯನ್ಸ್ ಅಲ್ಲಿ ಸೀಟೆಡ್ಸ್ ಅಲ್ಲಿ ಅಲ್ಲೇ ಹೋಗ್ತಿದ್ದಾರೆ ನೋಡು ಅನ್ನೋ ಆಡಿಯನ್ಸ್ ಅಲ್ಲಿ ಆ ಫೀಲಿಂಗ್ಸ್ ಬರಬೇಕು. ಅಯ್ಯೋ ಆ ಹೀರೋಯಿನ್ ಅಲ್ಲೇ ಹೋಗ್ತಿದ್ದಾಳೆ, ಅಯ್ಯೋ ನಿನ್ ತಾಯಿ ಇಲ್ಲೇ ಹೋಗ್ತಿದ್ದಾಳೆ ಅಂತ ಜೋಗಿ ಸಿನಿಮಾದಲ್ಲಿ. ಸೊ ಈ ರೀತಿ ಒಂದು ಸೀಟೆಡ್ ಸರ್ಚಿಂಗ್ ಸೀನ್ ಇಡ್ತಾರೆ. ಅಂದ್ರೆ ಎಮೋಷನಲಿ ಆಡಿಯನ್ಸ್ ನ ಕನೆಕ್ಟ್ ಮಾಡ್ತಾರೆ. ಅಯ್ಯೋ ಹೋಗ್ತಾ ಇದಾರೆ ಬೇಕು ಕಣ್ಣಿಡಿ ಈ ರೀತಿಯಾದಂತಹ ಒಂದು ಸೀನ್ಸ್ ಗಳನ್ನ ಬಿಲ್ಡ್ ಮಾಡ್ತಾರೆ. ನೀವು ಎಲ್ಲಾ ಸಿನಿಮಾದಲ್ಲೂ ಇದೇ ಫಾರ್ಮುಲಾ ಬಳಸಿದ್ದಾರೆ. ನೀವು ಕರಿಯ ಸಿನಿಮಾದಲ್ಲಿ ನೋಡಿ, ದರ್ಶನ್ ಅವರು ಹೀರೋಯಿನ್ ನ ಹುಡುಕ್ತಾ ಇರ್ತಾರೆ. ಮತ್ತೆ ನೀವು ಎಕ್ಸ್ಕ್ಯೂಸ್ ಮಿ ಸಿನಿಮಾದಲ್ಲಿ ಅಜಯ್ ರಾವ್, ರಮ್ಯಾ ಕೊನೆವರೆಗೂ ಹುಡುಕ್ತಾನೆ ಇರ್ತಾರೆ. ಜೋಗಿ ಸಿನಿಮಾದಲ್ಲಿ
ಶಿವಣ್ಣ ಮತ್ತೆ ಅವ್ರ ತಾಯಿ ಅಲ್ಲೆಲ್ಲೇ ದೇವಸ್ಥಾನದ ಸೀನ್ಗಳಲ್ಲಿ ತಾಯಿ ಈ ರೀತಿ ಪಾಸ್ ಆದ್ರೆ ಜೋಗಿ ಈ ರೀತಿ ಪಾಸ್ ಆಗ್ತಾನೆ, ಕೊನೆವರೆಗೂ ಮುಖ ನೋಡೋದಿಲ್ಲ. ಸೊ ಆಡಿಯನ್ಸ್ ಅಲ್ಲಿ ಒಂದು ಸೀಟೆಡ್ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾರೆ. ಸೀಟೆಡ್ ಅಂದ್ರೆ ಇಲ್ಲೇ ಜಸ್ಟ್ ಹೋಗ್ತಿದ್ದಾರೆ ಕಂಡಿಡಿಯೋ ಅಂದ್ರೆ ಆಡಿಯನ್ಸ್ ತುಂಬಾ ಎಂಗೇಜ್ ಆಗ್ತಾರೆ. ಈ ಫಾರ್ಮುಲಾದಲ್ಲಿ ಆಡಿಯನ್ಸ್ ಎಂಗೇಜ್ ಆಗ್ತಾರೆ. ಅಲ್ಲೇ ಹೋಗ್ತಿದ್ದಾರೆ ಕಂಡಿಡಿಯೋ ಅನ್ನೋ ತರ ಆಡಿಯನ್ಸೇ ಹೇಳ್ಬೇಕು, ಅಷ್ಟರ ಮಟ್ಟಿಗೆ ಎಂಗೇಜ್ ಆಗ್ತಾರೆ. ಸೊ ಇದು ಪ್ರೇಮ್ಸ್ ಅವರ ಒಂದು 4ನೇ ಒಂದು ಫಾರ್ಮುಲಾ. ಸೀಟೆಡ್ ಅಲ್ಲಿ ಸರ್ಚಿಂಗ್ ಸೀನ್ಸ್ ಅನ್ನ ಇಡ್ತಾರೆ. ಎಲ್ಲಾ ಸಿನಿಮಾದಲ್ಲೂ ಇಟ್ಟಿದ್ದಾರೆ. ಎಕ್ಸ್ಕ್ಯೂಸ್ ಮೀಲೂ ಇಟ್ಟಿದ್ದಾರೆ, ಜೋಗಿಲೂ ಇಟ್ಟಿದ್ದಾರೆ, ಪ್ರೀತಿ ಏಕೆ ಭೂಮಿ ಮೇಲೆ ಅದರಲ್ಲೂ ಇಟ್ಟಿದ್ದಾರೆ, ಮತ್ತೆ ರಾಜಲ್ಲೂ ಇಟ್ಟಿದ್ದಾರೆ, ಜೋಗಯದಲ್ಲೂ ಇಟ್ಟಿದ್ದಾರೆ, ವಿಲನ್ ಸಿನಿಮಾದಲ್ಲೂ ಇಟ್ಟಿದ್ದಾರೆ. ಅಲ್ಲೇ ಹೋಗ್ತಿದ್ದಾರೆ ಹುಡುಕೊಳ್ಳಿ ಅನ್ನೋ ಒಂದು ಸೀನ್ ಆಡಿಯನ್ಸ್ ಅಲ್ಲೇ ಬಿಲ್ಡ್ ಆಗ್ಬೇಕು, ಆ ತರದ ಒಂದು ಸೀನ್ಸ್ ನ ಬಿಲ್ಡ್ ಮಾಡ್ತಾರೆ. ಇದು ಪ್ರೇಮ್ ಅವರ ಒಂದು 4ನೇ ಫಾರ್ಮುಲಾ ಆಗಿರುತ್ತೆ. ಸೊ ಫಾರ್ಮುಲಾ ನಂಬರ್ 5, ಇದು ಪ್ರೇಮ್ ಅವರ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್, ಬಿಗ್ಗೆಸ್ಟ್ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಏನು ಅಂದ್ರೆ ಅದು ಮ್ಯೂಸಿಕ್. ಸೊ ಮ್ಯೂಸಿಕ್ ಅಲ್ಲಿ ಪ್ರೇಮ್ ಅವ್ರನ್ನ ಬೀಟ್ ಮಾಡೋರು ಯಾರು ಇಲ್ಲ. ವಿಪರೀತ ಹಿಟ್ ಸಾಂಗ್ ಕೊಟ್ಟಿರುವಂತ ಮಾಡಿರೋ ಅಷ್ಟು ಸಿನಿಮಾಗಳಲ್ಲೂ ಎಲ್ಲಾ ಸಾಂಗ್ ಗಳನ್ನ ಹಿಟ್ ಮಾಡಿರುವಂತ ಒಬ್ಬ ಏಕೈಕ ಡೈರೆಕ್ಟರ್ ಯಾರಂದ್ರೆ ಅದು ಪ್ರೇಮ್ ಅವರೇನೆ. ಹೌದು, 100% 9 ಸಿನಿಮಾಗಳನ್ನ ಮಾಡಿದರೆ 9 ಸಿನಿಮಾಗಳಲ್ಲೂ ಕೂಡ ಅಷ್ಟು ಸಾಂಗ್ಗಳು ಹಿಟ್ ಸಾಂಗ್ಗಳು. ಅದು ಜಸ್ಟ್ 2 ತಿಂಗಳು 3 ತಿಂಗಳು ಓಡುವಂತ ಸಾಂಗ್ಗಳಲ್ಲ, ವರ್ಷಾನ್ಗಟ್ಲೆ ಓಡುವಂತ ಸಾಂಗ್ಗಳನ್ನ ಪ್ರೇಮ್ಸ್ ಅವರು ಕೊಡ್ತಾರೆ. ಜಸ್ಟ್ ಸಾಂಗ್ಸ್ ಅಂತಾನೆಲ್ಲ ಆ ಸಿನಿಮಾದಲ್ಲಿ ಆ ಸೀನ್ ಗಳನ್ನ ಎಲಿವೇಟ್ ಮಾಡುವಂತ ಬಿಜಿಎಂಸ್ ನ ಕೊಡಿಸ್ತಾರೆ. ಅದು ಎಲ್ಲಾ ಡೈರೆಕ್ಟರ್ಸ್ ಕೈಲೂ ಕೊಡಿಸ್ತಾರೆ ಅವರು. ಅಂದ್ರೆ ಗುರುಕಿರಣ್ ಅವ್ರ ಕೈಲಿ ಕೊಡ್ಸಿದ್ದಾರೆ, RP ಪಟ್ನಾಯಕ್ ಅವ್ರ ಕೈಲಿ ಕೊಡ್ಸಿದ್ದಾರೆ, ಮತ್ತೆ ಗುರುಕಿರಣ್ ಕೈಲಿ ಜೋಗಿ ಸಿನಿಮಾದಲ್ಲಿ ಕೊಡ್ಸಿದ್ದಾರೆ, ಹರಿಕೃಷ್ಣ ಅವ್ರ ಮೂಲಕ ಕೊಡ್ಸಿದ್ದಾರೆ, ಅರ್ಜುನ್ ಜನ್ಯ ಅವ್ರ ಮೂಲಕ ಕೊಡ್ಸಿದ್ದಾರೆ. ಸೊ ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಒಂದು ಡೈರೆಕ್ಟರ್ಸ್ ಗಳ ಜೊತೆ ವರ್ಕ್ ಮಾಡಿ ಅವರಿಂದ ಒಂದು ಬೆಸ್ಟ್ ಮ್ಯೂಸಿಕ್ ಅನ್ನು ತೆಗೆಸ್ಕೊಳ್ತಾರೆ. ಸೊ ಬೆಸ್ಟ್ ಬಿಜಿಎಂ ಗಳನ್ನ ತೆಗೆಸ್ಕೊಳ್ತಾರೆ. ಸೊ ಆ ಬಿಜಿಎಂ ಗಳು ಸಿನಿಮಾನ ಎಲಿವೇಟ್ ಮಾಡಬೇಕು. ಕುಂತಿರೋಂತ ಒಂದು ಆಡಿಯನ್ಸ್ ಗೆ ಬಿಜಿಎಂ ಗೆನೆ ಕನೆಕ್ಟ್ ಆಗಿ ಆ ಸೀನ್ಗಳು ಯಾವ ಸೀನ್ಗಳು ಥಿಯೇಟರ್ ಅಲ್ಲಿ ರನ್ ಆಗ್ತಾ ಇರುತ್ತೆ ಅದು ಎಲಿವೇಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಒಂದು ಕನೆಕ್ಷನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸೀನ್ ಏನಾದ್ರು ನಿಮ್ಗೆ ನಾರ್ಮಲಿ ಹೋಗ್ತಾ ಇದೆ, ಕಾಮಾಗಿ ಹೋಗ್ತಾ ಇದೆ ಅಂತ ಅನಿಸಿದಾಗ, ಅಂದ್ರೆ ಸಪ್ಪೆ ಅನಿಸ್ತಿದೆ ಈ ಸೀನ್ ಅಂತ ಏನಾದ್ರು ಇದ್ದಾಗ, ಆ ಟೈಮ್ ಅಲ್ಲಿ ಮ್ಯೂಸಿಕ್ ಬಿಜಿಎಂ ಗಳು ಬಂದು ಆ ಸೀನ್ ಅನ್ನ ಎಲಿವೇಟ್ ಮಾಡುತ್ತೆ. ಸೊ ಇದು ಪ್ರೇಮ್ಸ್ ಅವರ ಒಂದು 5ನೇ ಫಾರ್ಮುಲಾ. ಅವ್ ಬಿಟ್ ಸಾಂಗ್ ಗಳು ತರೋದಾಗ್ಲಿ, ಬಿಜಿಎಂ ಗಳನ್ನ ತರೋದಾಗ್ಲಿ, ಅಂಡ್ ಬೆಸ್ಟ್ ಮ್ಯೂಸಿಕ್ ಗಳನ್ನ ತರೋದಾಗ್ಲಿ, ಸಿನಿಮಾಗಿಂತ ಮುಂಚೆನೆ ಅವ್ರ ಸಾಂಗ್ ಗಳನ್ನ ರಿಲೀಸ್ ಮಾಡ್ಕೊಂಡು ಪ್ರಮೋಟ್ ಮಾಡ್ಕೊಳ್ಳೋದಾಗ್ಲಿ. ಸೊ ಈ ರೀತಿ ಮ್ಯೂಸಿಕ್ ಅನ್ನ ಮಾತ್ರ ಸಿಕ್ಕಾಪಟ್ಟೆ ಯೂಸ್ ಮಾಡ್ಕೊಳ್ತಾರೆ ಪ್ರೇಮ್ ಅವರು. ಅಂಡ್ ಫಾರ್ಮುಲಾ ನಂಬರ್ 6, ಸೊ ಇದು ಏನಂತ ಹೇಳಿದ್ರೆ ಮಾಸ್ ಮಸಾಲ, ಕಮರ್ಷಿಯಲ್ ಮಸಾಲ. ಅಂದ್ರೆ ಎಲ್ಲಾ ಸಿನಿಮಾ ಹೀರೋಗಳಲ್ಲೂ ಸಮೇತ ಮಚ್ ಕೊಡೋದು. ನೀವು ಕರಿಯ ಸಿನಿಮಾದಲ್ಲಿ ನೋಡಿ ದರ್ಶನ್ ಅವ್ರ ಕೈಗೆ ಮಚ್ ಕೊಟ್ಟಿದ್ದಾರೆ, ಎಕ್ಸ್ಕ್ಯೂಸ್ ಮಿ ಸಿನಿಮಾದಲ್ಲಿ ಮಚ್ ಕೊಟ್ಟಿಲ್ಲ, ಬಟ್ ಜೋಗಿ ಸಿನಿಮಾದಲ್ಲಿ ಮಚ್ ಕೊಟ್ಟಿದೆ. ರಾಜ್ ಸಿನಿಮಾ ತಗೊಳ್ಳಿ, ಅಲ್ಲೂ ಕೂಡ ಅಪ್ಪು ಅವ್ರ ಕೈಗೆ ಮಚ್ಚನ್ನ ಕೊಟ್ಟು ಕೆಲವು ಸೀನ್ಸ್ ಅನ್ನ ಮಾಡಿಸಿದ್ದಾರೆ. ಪ್ರೀತಿ ಏಕೆ ಭೂಮಿ ಮೇಲಿದೆ ಸಿನಿಮಾದಲ್ಲೂ ಕೂಡ ಪ್ರೇಮ್ ಅವ್ರ ಕೈಲಿ ಮಚ್ ಇರುತ್ತೆ. ಅಂಡ್ ವಿಲನ್ ಸಿನಿಮಾ ಗೊತ್ತಲ್ವಾ, ವಿಲನ್ ಸಿನಿಮಾ ಕೂಡ ಮಚ್ ಮೇಲೆನೆ ಹೋಗುತ್ತೆ. ಜೋಗಯ ಸಿನಿಮಾ ಆಗ್ಲಿ ಅದರಲ್ಲೂ ಮಚ್ ಇರುತ್ತೆ. ಅಂಡ್ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತ KD ಸಿನಿಮಾದಲ್ಲೂ ಕೂಡ ಮಚ್ ಇರುತ್ತೆ. ಸೊ ಮಚ್ಚು ಅಂತ ನಾನು ಹೇಳ್ತಿಲ್ಲ, ಬಟ್ ಕಮರ್ಷಿಯಲ್ ಎಲಿಮೆಂಟ್ಸ್ ಅಂತ ಹೇಳ್ತಿರೋದು. ಅಂದ್ರೆ ಒಂದು ಮಾಸ್ ಮಸಾಲ ಹಾಕ್ಬೇಕು ಸಿನಿಮಾದಲ್ಲಿ, ಕಮರ್ಷಿಯಲ್ ಎಲಿಮೆಂಟ್ಸ್ ಹಾಕ್ಬೇಕು. ಅಂದ್ರೆ ಫೈಟ್ ಅನ್ನ ಹಾಕ್ಬೇಕು, ಮಚ್ಚನ್ನ ತೋರಿಸ್ಬೇಕು, ರೌಡಿಸಮ್ ಅನ್ನ ತೋರಿಸ್ಬೇಕು, ಹೀರೋ ಎಲಿವೇಶನ್ ಸೀನ್ ಗಳನ್ನ ತೋರಿಸ್ಬೇಕು, ಹೀರೋಗೆ ಎಲಿವೇಟ್ ಮಾಡುವಂತ ಕ್ಯಾರೆಕ್ಟರ್ ಗಳನ್ನ ತೋರಿಸ್ಬೇಕು. ಈ ರೀತಿಯಾದಂತಹ ಒಂದು ಮಾಸ್ ಮಸಾಲ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್. ಥಿಯೇಟರ್ ಅಲ್ಲಿ ಕುತ್ಕೊಂಡಾಗ ಒಂದು ಪಕ್ಕ ಎಂಟರ್ಟೈನ್ಮೆಂಟ್ ಆಗುತ್ತೆ. ಅಂದ್ರೆ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಲ್ಲ ಅಷ್ಟು ಫಾರ್ಮುಲಾಸ್ ಗಳನ್ನ ಅಪ್ಲೈ ಮಾಡಿಕೊಂಡು ಅದ್ರ ಜೊತೆ ಇದೊಂದು ಮಾಸ್ ಮಸಾಲ ಎಂಟರ್ಟೈನ್ಮೆಂಟ್ ಎಲಿಮೆಂಟ್ಸ್ ಗಳನ್ನ ಹಾಕಿದಾಗ ಸಿನಿಮಾ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಸಿನಿಮಾ ನಿಮಗೆ 100% ಎಲ್ಲೋ ಒಂದ್ ಕಡೆ ಮಾಸ್ ಆಡಿಯನ್ಸ್ಗೆ ಅಲ್ಲೇ ಕಮರ್ಷಿಯಲ್ ಎಂಟರ್ಟೈನಿಂಗ್ ಆಗಿದೆ. ನನಗಿದು ಸಿನಿಮಾ ಎಲ್ಲವೂ ಇದೆ, ಇದರಲ್ಲಿ ಮ್ಯೂಸಿಕ್ ಇದೆ, ಸೆಂಟಿಮೆಂಟ್ಸ್ ಇದೆ, ತಾಯಿ ಸೆಂಟಿಮೆಂಟ್ಸ್ ಇದೆ, ನಂಗೆ ಮಚ್ ಇದೆ, ಫೈಟ್ ಇದೆ, ಆಕ್ಷನ್ ಇದೆ, ಸೊ ಇನ್ನೇನ್ ಬೇಕು ಸಿನಿಮಾ ಅನ್ನೋ ತರದ್ದೇ ಆಡಿಯನ್ಸ್ ಅಲ್ಲಿ ಫೀಲ್ ಬರುತ್ತೆ. ಆ ರೀತಿಯಾದಂತಹ ಒಂದು ಫಾರ್ಮುಲಾನ ಪ್ರೇಮ್ ಅವರು ಎಲ್ಲಾ ಸಿನಿಮಾದಲ್ಲೂ ಬಳಸ್ತಾರೆ. ಸೊ ಇನ್ನು ಕೊನೆಯ ಫಾರ್ಮುಲಾ ಬಂದ್ಬಿಟ್ಟು ಅದು ಒಂದು ಎಮೋಷನಲ್ ಕ್ಲೈಮ್ಯಾಕ್ಸ್ ಸೀನ್ಸ್. ಸೊ ಇಲ್ಲಿ ನೋಡಿ, ಕ್ಲೈಮ್ಯಾಕ್ಸ್ ಸೀನ್ಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಸಿನಿಮಾಗಳಲ್ಲೂ ಒಂದು ಹ್ಯಾಪಿ ಎಂಡಿಂಗ್ ಬರಬೇಕು ಅಥವಾ ಒಂದು ಸ್ಯಾಡ್ ಎಂಡಿಂಗ್ ಬರಬೇಕು. ಅಂಡ್ ಹ್ಯಾಪಿ ಎಂಡಿಂಗ್, ಸ್ಯಾಡ್ ಎಂಡಿಂಗ್ ಎರಡರ ನಡುವೆ ಒಂದು ಎಮೋಷನಲ್ ಎಂಡಿಂಗ್ ಕೂಡ ಬರುತ್ತೆ. ಎಮೋಷನಲ್ ಎಂಡಿಂಗ್ ಅಂದ್ರೆ ಜಸ್ಟ್ ಒಂದು ಸ್ಯಾಡ್ ಎಂಡಿಂಗ್ ಆಯ್ತು ಅಂತ ಹೇಳಿ ಸುಮ್ನಾಗೋ ತರದ್ದಿರಲ್ಲ. ಅದನ್ನ ಆಡಿಯನ್ಸ್ ಒತ್ಕೊಂಡು ಹೋಗ್ಬೇಕು, ಹೊರಗಡೆ ಹೋಗ್ತಾ ಆ ಒಂದು ಬೇಜಾರನ್ನ ತಗೊಂಡು ಹೋಗ್ಬೇಕು. ಅಂದ್ರೆ ಅದನ್ನ ಮಿಡಿಬೇಕು ಅವ್ರ ಮನ್ಸಲ್ಲಿ. ಈಗ ಜೋಗಿ ಸಿನಿಮಾದಲ್ಲಿ ತಾಯಿನ ನೋಡ್ಲಿಲ್ಲ ಅನ್ನೋದು ಇಷ್ಟು ವರ್ಷ ಆದ್ರೂ ಆ ವಿಷಯ ಹಂಗೆ ಕುಳಿತಿದೆ. ಜೋಗಿ ಕೊನೆಗೂ ಅವ್ರ ತಾಯಿನ ನೋಡ್ಲೇ ಇಲ್ವಲ್ಲಪ್ಪ ಅನ್ನೋದು. ಈ ರೀತಿಯಾದಂತಹ ಎಮೋಷನಲ್ ಸೀನ್ಸ್ ಗಳನ್ನ ಎಲ್ಲಾ ಸಿನಿಮಾದಲ್ಲೂ ಇಟ್ಟಿರ್ತಾರೆ. ಎಮೋಷನಲಿ ಆಡಿಯನ್ಸ್ ಕಣ್ಣಲ್ಲಿ ನೀರು ಬರಬೇಕು, ಎಮೋಷನಲಿ ಆಡಿಯನ್ಸ್ ಕನೆಕ್ಟ್ ಆಗಬೇಕು ಸಿನಿಮಾಗೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಲ್ಲಿ ಹೊರಗಡೆ ಬರ್ಬೇಕಾದ್ರೆ ಆಡಿಯನ್ಸ್ ಆ ಗುಂಗಲ್ ಹೊರಗೆ ಬರ್ಬೇಕು. ಇದು ಅವರ ಫಾರ್ಮುಲಾ ಆಗಿರುತ್ತೆ. ಅಂದ್ರೆ ನೀವು ನೋಡಿ, ಕರಿಯ ಸಿನಿಮಾದಲ್ಲಿ ತಗೊಳ್ಳಿ, ಕರಿಯ ಸಿನಿಮಾದಲ್ಲಿ ದರ್ಶನ್ ಅವರು ಸಾಯ್ತಾರೆ. ಸೊ ಎಮೋಷನಲಿ ಅಲ್ಲೊಂದು ಫೈಟ್ ನಡೆಯುತ್ತೆ, ಆ ಹೀರೋ ಹೀರೋಯಿನ್ ನಡುವೆ ಒಂದು
ಒಂದು ಸೀನ್ಸ್ ಕೆಲವು ನಡೆಯುತ್ತೆ, ಅಲ್ಲಿ ಎಮೋಷನಲಿ ಕನೆಕ್ಟ್ ಆಗ್ತಾರೆ ಆಡಿಯನ್ಸ್, ಅದು ಕೂಡ ಸಿನಿಮಾ ಎಂಡ್ ಆಗುತ್ತೆ. ಇದಾದ ನಂತರ ಎಕ್ಸ್ಕ್ಯೂಸ್ ಮಿ ಸಿನಿಮಾ ತಗೊಳ್ಳಿ, ಅಲ್ಲೂ ಕೂಡ ಸುನಿಲ್ ಅವ್ರಿಗೆ ಅವ್ರ ಪ್ರೀತಿ ಸಿಗೋದಿಲ್ಲ, ಈ ಕಡೆ ಅಜಯ್ ರಾವ್ಗೆ ಮತ್ತೆ ರಮ್ಯಗೆ ಅವರಿಬ್ರು ಪ್ರೀತಿ ಸಿಗುತ್ತೆ, ಅಲ್ಲೂ ಕೂಡ ಅಲ್ಲಿ ಒಂದು ಬಿಟ್ ಸಾಂಗ್ಗಳು ಬರುತ್ತೆ, ಎಮೋಷನಲಿ ತುಂಬಾ ಎಳೆಯುತ್ತೆ ಸಿನಿಮಾ, ಅಲ್ಲೂ ಕೂಡ ಎಮೋಷನಲಿ ಎಂಡಿಂಗ್ ಅನ್ನ ಪಡ್ಕೊಳ್ಳುತ್ತೆ. ಇನ್ನು ನೀವೇನು ಜೋಗಿ ಸಿನಿಮಾನ ತಗೊಳ್ಳಿ, ಅದ್ರ ಬಗ್ಗೆ ನಾವು ಮಾತಾಡ್ಬೇಕಾ? ಇನ್ನು ಆ ಇಂಡಸ್ಟ್ರಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಸಮೇತ ಆ ಕ್ಲೈಮ್ಯಾಕ್ಸ್ ನೆನಪಿದ್ದೇ ಇರುತ್ತೆ. ಮಗ ತಾಯಿ ಮುಖನ ಕೊನೆವರೆಗೂ ನೋಡ್ಲಿಲ್ಲ, ಬಟ್ ಆದ್ರೂ ಒಂದು ಸಂಸ್ಕಾರ ಮಾಡ್ದ ಅಂತ ಹೇಳಿ. ಸೊ ಈ ರೀತಿಯಾದಂತಹ ಎಮೋಷನಲ್ ಕನೆಕ್ಷನ್ ಮಾಡ್ತಾರೆ. ನೀವು ರಾಜ್ ಸಿನಿಮಾದಲ್ಲಿ ತಗೊಳ್ಳಿ, ಪುನೀತ್ ರಾಜ್ಕುಮಾರ್ ಅವ್ರ ಕೊನೆಗೆ ಹೀರೋ ಆಗ್ತಾರೆ, ಸ್ಟಾರ್ ಆಗ್ತಾರೆ, ಅಲ್ಲೂ ಎಮೋಷನಲಿ ಡ್ರೈವ್ ಮಾಡ್ತಾರೆ. ಮತ್ತೆ ಪ್ರೀತಿ ಏಕೆ ಭೂಮಿ ಮೇಲಿದೆ ಸಿನಿಮಾದಲ್ಲಿ ಹೀರೋಯಿನ್ ಅಕ್ಕಪಕ್ಕ ಕೂತ್ಕೊಂಡ್ರು ಸಮೇತ ಒಬ್ರಿಗೊಬ್ರು ಅವರು ಸಿಗೋದಿಲ್ಲ. ಈ ರೀತಿಯಾದಂತಹ ಒಂದು ಎಮೋಷನಲ್ ಕ್ಲೈಮ್ಯಾಕ್ಸ್ ಅನ್ನ ಕೊಡ್ತಾರೆ. ವಿಲನ್ ಸಿನಿಮಾದಲ್ಲಿ ಸುದೀಪ್ ಅವರನ್ನ ಶಿವಣ್ಣ ಅವರು ಕರ್ಕೊಂಬಂದು ಅವ್ರ ತಾಯಿ ಹತ್ರ ಬಿಡ್ತಾರೆ, ಸೊ ಅಲ್ಲೂ ಕೂಡ ಎಮೋಷನಲಿ ಎಂಡಿಂಗ್ ಅನ್ನೇ ಮಾಡ್ತಾರೆ. ಈಗ KD ಸಿನಿಮಾದಲ್ಲಿ ಮಾತ್ರ ಸ್ವಲ್ಪ ಟ್ವಿಸ್ಟ್ ಇಟ್ಟು ಸೆಕೆಂಡ್ ಪಾರ್ಟ್ ಅನ್ನ ಲೀಡ್ ಕೊಟ್ಟು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಅದು ಬಿಟ್ರೆ ಅವರ ಆವರೇಜ್ ಸಿನಿಮಾಗಳು ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಎಮೋಷನಲಿ ಒಂದು ಕ್ಲೈಮ್ಯಾಕ್ಸ್ ಸೀನ್ ಅನ್ನ ಬಿಲ್ಡ್ ಮಾಡ್ತಾರೆ. ಸೊ ಈ ರೀತಿ ಈಗ ನಾವು ಇಷ್ಟು ಡಿಸ್ಕಸ್ ಮಾಡಿರುವಂತಹ ಅಷ್ಟು ಫಾರ್ಮುಲಾಸ್ ಒಂದು ಸಿನಿಮಾದಲ್ಲಿ ಹಾಕಿ ನೋಡಿದಾಗ ಅದೊಂದು ಪಕ್ಕಾ ಕಮರ್ಷಿಯಲಿ ಒಂದು ಮಾಸ್ ಹಿಟ್ ಆಗೇ ಆಗುತ್ತೆ, ಒಂದು ಪಕ್ಕ ಕಮರ್ಷಿಯಲಿ ಒಂದು ನಿಮ್ಗೊಂದು ಎಂಟರ್ಟೈನಿಂಗ್ ಸಿನಿಮಾ ಆಗೇ ಆಗುತ್ತೆ. ಸೊ ಈ ರೀತಿಯಾದಂತಹ ಒಂದು ಫಾರ್ಮುಲಾಸ್ ಗಳನ್ನ ಪ್ರೇಮ್ಸ್ ಅವರು ಬಳಸ್ತಾರೆ. ಸೊ ಇದೇ ರೀತಿಯಾದಂತಹ ಬಳಸ್ತಾರೆ ಅಂತ ಅಲ್ಲ, ನಾವು ಜಸ್ಟ್ ಕಂಡಿಡ್ದಿರೋಂಥದ್ದು. ಆದ್ರೆ ಇಷ್ಟೆಲ್ಲ ಇರುತ್ತೆ ಇವ್ರ ಸಿನಿಮಾಗಳಲ್ಲಿ, ಯಾವಾಗ್ಲೂ ಇದ್ದೇ ಇರುತ್ತೆ ಇವ್ರ ಎಲ್ಲಾ ಸಿನಿಮಾಗಳಲ್ಲೂ ಅನ್ನುವಂಥ ಒಂದು ಕೆಲವು ಫಾರ್ಮುಲಾಗಳನ್ನ ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದೇ ರೀತಿ ಆಗುತ್ತೆ ಅಂತಲ್ಲ. ಅಂಡ್ ಇದನ್ನ ಬಿಟ್ಟು ಈ ಇಷ್ಟು ಫಾರ್ಮುಲಾಸ್ ಬಿಟ್ಟು ನಿಮ್ಮ ಅನಿಸಿಕೆಯಲ್ಲಿ ಹೌದು ಇದರಲ್ಲಿ ಈ ತರಾನು ಕೆಲವು ಫಾರ್ಮುಲಾಗಳನ್ನ ಪ್ರೇಮ್ಸ್ ಅವರು ಬಳಸ್ತಾರೆ ಅನ್ನೋಂಥ ಯಾವ್ದಾದ್ರು ಫಾರ್ಮುಲಾಸ್ ಇದ್ರೆ ಅದನ್ನ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ಸೊ ಈ ರೀತಿ ಪ್ರೇಮ್ಸ್ ಅವರ ಸಿನಿಮಾಗಳ ಫಾರ್ಮುಲಾಗಳು ಅಷ್ಟೇ ಅಲ್ಲದೆ ಬೇರೆ ಇನ್ಯಾವ ಡೈರೆಕ್ಟರ್ ಗಳ ಸಿನಿಮಾ ಮೇಕಿಂಗ್ ಫಾರ್ಮುಲಾಗಳನ್ನ ನಾವು ಡಿಸ್ಕಸ್ ಮಾಡಬೇಕು ಅಂತ ಅನ್ಸುತ್ತೋ ಅದನ್ನ ಕೂಡ ನೀವು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಯಾವ ಡೈರೆಕ್ಟರ್ ಒಂದು ಸಿನಿಮಾ ಮೇಕಿಂಗ್ ಫಾರ್ಮುಲಾಗಳನ್ನ ಕಂಡುಹಿಡಿಬೇಕು ಅಂತ ಹೇಳಿ. ಸೊ ಇದಿಷ್ಟ ಆಗಿತ್ತು ಈ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಕಂಟೆಂಟ್ ಇಷ್ಟ ಆಗಿದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.